ತಮಿಳುನಾಡಲ್ಲಿ ಟಿವಿಕೆ ಅಧ್ಯಕ್ಷ ವಿಜಯ್ ಟೆಂಪಲ್ ರನ್ ಜೋರಾಗಿದೆ. ಕೊನೆಯ ಕ್ಷಣದಲ್ಲಿ ವೇಲಾಂಕಣಿ ಚರ್ಚ್ಗೆ ಭೇಟಿ ಕೊಡಬೇಕಾಗಿತ್ತು, ಅದನ್ನು ರದ್ದು ಮಾಡಿದ್ದಾರೆ ವಿಜಯ್ ಜೋಸೆಫ್. ತಮಿಳು ನಟ ವಿಜಯ್ ಜೋಸೆಫ್ ಚರ್ಚ್ಗೆ ಭೇಟಿ ಕೊಡಬೇಕಾಗಿತ್ತು. ವೇಲಾಂಕಣಿ ಬಹಳ ಸುಪ್ರಸಿದ್ಧ ಚರ್ಚ್ ಅದು. ವೇಲಾಂಕಣಿ ಚರ್ಚ್ ಅಂತ ಹೇಳಿದ್ರೆ ಹೊಸ ವರ್ಷ ಸಮಯದಲ್ಲೂ ಕೂಡ ಅನೇಕ ಕ್ರೈಸ್ತ ಧರ್ಮೀಯರು ಆ ಚರ್ಚ್ಗೆ ಹೋಗೋದು. ಕ್ರೈಸ್ತ ಧರ್ಮೀಯರು ಮಾತ್ರ ಅಲ್ಲ, ಅನ್ಯ ಧರ್ಮೀಯರು ಕೂಡ ಹೋಗಿ ಆ ಚರ್ಚ್ಗೆ ಭೇಟಿ ಕೊಟ್ಟು ನೋಡಿಕೊಂಡು ಬರುವುದು ವಾಡಿಕೆ. ಆದರೆ ಈ ಚರ್ಚ್ಗೆ ಬರ್ತೀನಿ ಅಂತ ಹೇಳಿದಂಥ ವಿಜಯ್ ಕಡೇ ಕ್ಷಣದಲ್ಲಿ ರದ್ದು ಮಾಡಿರೋದು. ಪ್ರಸಿದ್ಧ ಕ್ರೈಸ್ತ ಯಾತ್ರಾ ಸ್ಥಳ ಇದು, ತಮಿಳುನಾಡಿನ ವೇಲಾಂಕಣಿ. ನಾಗಪಟ್ಟಣಂ ಜಿಲ್ಲೆಯ ವೇಲಾಂಕಣಿ ಚರ್ಚ್ ವಿಜಯ್ ನೋಡಲಿಕ್ಕೆ ಯಾವಾಗ ವಿಜಯ್ ಬರ್ತಾರೆ ಅಂತ ಹೇಳಿಬಿಟ್ರೋ ತುಂಬ ಜನ ಸೇರಿಬಿಟ್ರಲ್ಲಿ. ವಿಜಯ್ ಬರ್ತಾರಂತೆ ಅಂತ ಹೇಳಿ ಚರ್ಚ್ ಬಳಿ ಜಮಾಯಿಸಿದ್ರು. ಈ ಕಾರಣಕ್ಕೆ ವಿಜಯ್ ಸ್ಟಾಪ್ ಮಾಡಿದ್ದಾಗ ಗೊತ್ತಿಲ್ಲ. ಹಿಂದೆ ವಿಜಯ್ಗೆ ಒಂದು ಕಡೆ ಕರೂರು ಕಾಲು ತುಳಿತ ಪ್ರಕರಣ, ಇನ್ನೊಂದು ಕಡೆ ರ್ಯಾಲಿಯಲ್ಲಿ ಸೈಕಲ್ ತೊಳ್ಕೊಂಡು ವಿಜಯ್ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಆ ಹೂವಿನ ಚೆಂಡು ಎಸಿತಾನೆ. ಈ ಹೂವಿನ ಚೆಂಡು ಬಾಂಬ್ ಅಂತ ಭಾವಿಸಿದ್ರು ವಿಜಯ್. ಅಥವಾ ರಸ್ತೆ ಇಕ್ಕೆಲಗಳ ಕಡೆಯಿಂದ ಜನ ಜೋರಾಗಿ ಧಾವಿಸಿ ಬರೋದು ನೋಡಿ ಮುತ್ಕೊಂಡ್ಬಿಡ್ತಾರೆ, ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದರೂ ವ್ಯಾನ್ ಕಡೆ ಹೋಗ್ಬಿಟ್ರು. ಅದರಲ್ಲಿ ಎರಡು ಥರ ವಾದನೂ ಇದೆ. ಹೂವಿನ ಚೆಂಡಿಗೆ ಇವರು ಬಾಂಬ್ ಅಂತ ಹೆದರ್ಕೊಂಡ್ಬಿಟ್ರು ವಿಜಯ್, ಅದಕ್ಕೆ ಹೋಗಿ ಗಾಡಿ ಒಳಗಡೆ ಸೇರ್ಕೊಂಡ್ಬಿಟ್ರು ಅಂತ ಒಂದು ವಾದ. ಎರಡನೇ ವಾದ ಏನು ಅಂತ ನೋಡಿದ್ರೆ, ಈ ಜನ ಎಲ್ಲ ತುಂಬ ಕಡೆಯಿಂದ ಜನ ನುಗ್ಗಕ್ಕೆ ಶುರು ಮಾಡಿದ್ರು. ಆಗ ವಿಜಯ್ ಇನ್ನು ಮುತ್ಕೊಳ್ತಾರೆ ನನ್ನನ್ನು ಅಂಥೇಳಿ ಆ ಥರ ಹೋಗ್ಬಿಟ್ರು ಅಂತ ಕೂಡ ಇದೆ. ಈ ವೇಲಾಂಕಣಿ ಚರ್ಚ್ಗೆ ಈ ಥರದೆಲ್ಲ ಗೊತ್ತಿದ್ದ ಮೇಲೆ ಬರ್ತೀನಿ ಅಂತ ಹೇಳೋದು ಯಾಕೆ, ಜನಗಳಲ್ಲಿ ಸೇರೋದು ಯಾಕೆ, ಕೊನೆ ಕ್ಷಣದಲ್ಲಿ ರದ್ದು ಮಾಡೋದು ಯಾಕೆ? ಎಲ್ಲಕ್ಕೂ ವಿಜಯ್ ಕಾರಣ ಆಗ್ತಾರಲ್ವಾ. ಅವ್ರು ಬರೋಲ್ಲ ಅಂದರೆ ಬರೋಲ್ಲ ಅಷ್ಟೇ. ಬರ್ತೀವಿ ಅನ್ನೋದಾದರೆ ಸೈಲೆಂಟಾಗಿ ಬಂದು ಹೋಗ್ಬಿಡ್ಬೇಕು. ರಜನಿಕಾಂತ್ ಎಷ್ಟೋ ದೇವಸ್ಥಾನಕ್ಕೆ ಬರ್ತಾರೆ ರೀ. ರಜನಿಕಾಂತ್ ಯಾವಾಗ ಬಂದಿದ್ದರು ಮಂತ್ರಾಲಯಕ್ಕೆ, ಯಾವಾಗ ಹೋದರೂ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇಲ್ಲಿ ಯಾರಿಗೂ ಬರ್ತಾರೆ, ಫ್ರೆಂಡ್ ಹೇಳ್ತಾರೆ, ಯಾವುದೋ ಒಂದು ಗಾಡಿ ಬುಕ್ ಮಾಡ್ತಾರೆ, ಅದು ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮುಗಿಸ್ಕೊಳ್ತಾರೆ, ವಾಪಸ್ ಬರ್ತಾ ಇರ್ತಾರೆ ಅವರು. ಈ ಬರ್ತೀನಿ ಅಂದಿದ್ದು ಮತ್ತು ಬರಲ್ಲ ಅಂದಿದ್ದು ಯಾಕೆ ಅಂತ ಗೊತ್ತಿಲ್ಲ. ತಿರುಚೆಂದೂರಿನ ಭಗವಾನ್ ಮುರುಗನ್ ದೇವಾಲಯ, ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದು ವಿಜಯ್. ಇವತ್ತು ನಾಗಪಟ್ಟಣಂ ದರ್ಗಾ ಚರ್ಚ್ಗೆ ಭೇಟಿ ಕೊಡಬೇಕಾಗಿತ್ತು ವಿಜಯ್. ಅದರ ವೈಯಕ್ತಿಕ ಕಾರಣಕ್ಕೆ ನಾಳೆಗೆ ಮುಂದೂಡಿದ್ದಾರೆ ವಿಜಯ್. ಕೆಲ ಸಮೀಕ್ಷೆಯಲ್ಲಿ ಟಿವಿಕೆಗೆ ಬಹುಮತದ ಬೆನ್ನಲ್ಲೇ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿದೆ. Sa